ಇನ್ನು ಕುಸ್ತಿಪಟು ವಿನೇಶ್ ಫೋಗಟ್ ಪ್ಯಾರಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಿಹೈಡ್ರೇಷನ್ ಆಗಿದೆ ಬಹಳ ಅವರಿಗೆ, ಹೀಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿನೇಶ್ ಫೋಗಟ್ ಅತಿಯಾದ ದೈಹಿಕ ಕಸರತ್ತಿನಿಂದ ಬಳಲ್ತಾ ಇದ್ರು, ಬಹಳ ಎಫರ್ಟ್ಸ್ ಹಾಕಿದ್ರು ಇದಕ್ಕಾಗಿ. ಹಾಗಾಗಿ ವಿನೇಶ್ ಫೋಗಟ್ರ ತೂಕ ಇಳಿಸೋದಕ್ಕೆ ಅತಿಯಾದ ವ್ಯಾಯಾಮ ಮಾಡ್ತಾ ಇದ್ರು. ದೈಹಿಕವಾಗಿ ಬಹಳ ಬಳಲಿತ್ತು, ದೇಹ ಡಿಹೈಡ್ರೇಟ್ ಆಗಿದೆ. ವ್ಯಾಯಾಮದಿಂದಾಗಿ ಕುಸ್ತಿಪಟು ವಿನೇಶ್ ಫೋಗಟ್ ಬಹಳ ಸುಸ್ತಾಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ದೇಹದಲ್ಲಿ ನೀರಿನ ಅಂಶದ ಕೊರತೆಯಾಗಿ ವಿನೇಶ್ ಅಸ್ವಸ್ಥರಾಗಿದ್ದಾರೆ. ಬಹಳ ನೋವಿನ ಸಂಗತಿ. ಪದಕ ಗೆದ್ದು ತಾಯ್ನಾಡಿಗೆ ಮರಳುತ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಹುಟ್ಟು ಹಾಕಿದ್ದವರು ಈಗ ಅನರ್ಹಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಆರೋಗ್ಯ ಸ್ಥಿತಿ ಏರುಪೇರಾಗಿರೋದ್ರಿಂದ ಪ್ಯಾರಿಸ್ನಲ್ಲೇ ಅವರನ್ನು ಸದ್ಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಅತಿಯಾದ ದೈಹಿಕ ಕಸರತ್ತಿಗೆ ಒಳಪಟ್ಟಿದ್ದಾರೆ ಅವರು. ಕುಸ್ತಿಪಟು, ಅದರಲ್ಲೂ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡು ಫೈನಲ್ಸ್ ಪ್ರವೇಶ ಮಾಡೋದು ಅಂದರೆ ಅದಕ್ಕೆ ಎಷ್ಟರ ದೈಹಿಕ ಪರಿಶ್ರಮ ಕೇಳುತ್ತೆ, ಯಾವ ರೀತಿ ಕಸರತ್ತು ಬೇಕು ಅನ್ನೋದು ದೊಡ್ಡ ಡೆಡಿಕೇಶನ್ ಬೇಕಾಗುತ್ತೆ. ಅದಕ್ಕೆ ಅತಿ ಹೆಚ್ಚಿನ ದೈಹಿಕ ಪರಿಶ್ರಮಕ್ಕೆ ತಮ್ಮನ್ನು ತಾವು ಒಳಪಡಿಸ್ಕೊಂಡಿದ್ದಾರೆ. ಅದರ ಪರಿಣಾಮ ಕೂಡ ಅವರ ಮೇಲೆ ಆಗಿದೆ. ಬಾಡಿ ಸಂಪೂರ್ಣವಾಗಿ ಡಿಹೈಡ್ರೇಟ್ ಆಗಿದೆ. ಅತಿ ಹೆಚ್ಚು ವ್ಯಾಯಾಮ ಮಾಡಿರೋದ್ರಿಂದಾಗಿ ಅವರಿಗೆ ಈಗ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿರೋದ್ರಿಂದ ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿರೋದು. ಯಾಕೆ ಸುಸ್ತಾಗಿದ್ದಾರೆ ಕಾರಣಗಳು ನೋಡ್ತಾ ಹೋಗೋದಾದರೆ, ಫೈನಲ್ ಪಂದ್ಯದಲ್ಲಿ 50 kgಯ ಒಳಗೆ ಇರಬೇಕು ಕುಸ್ತಿಪಟುಗಳು. ಪ್ರತಿ ಸ್ಪರ್ಧೆ ಆರಂಭಕ್ಕೂ ಮುನ್ನ ಕ್ರೀಡಾಪಟುವಿನ ತೂಕವನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಪ್ರತಿ ಸ್ಪರ್ಧೆಗೂ ಮುಂಚೆ ಈ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ನಿನ್ನೆಯಿಂದನೇ ತೂಕ ಇಳಿಸೋದಕ್ಕೆ ಅಂತ ವಿನೇಶ್ ವ್ಯಾಯಾಮದ ಮೊರೆ ಹೋಗಿದ್ರು. ಅತಿ ಹೆಚ್ಚು ವ್ಯಾಯಾಮಕ್ಕೆ ತಮ್ಮ ದೇಹವನ್ನು ಒಳಪಡಿಸಿದ್ರು, ದೇಹವನ್ನು ದಂಡಿಸಿದ್ರು. ಇವತ್ತು ಫೈನಲ್ ಪಂದ್ಯ ಇತ್ತು, ಹಾಗಾಗಿ ಅತಿಯಾದ ವ್ಯಾಯಾಮ ಮಾಡಿದ್ರು. ಈ ರೀತಿಯಾದಂಥ ಯಾವುದೇ ತೊಂದರೆ ಆಗಬಾರ್ದು, ಫಿಟ್ ಆ್ಯಂಡ್ ಫೈನ್, 50 kgಯ ಒಳಗೆ ದೇಹದ ತೂಕ ಇರಬೇಕು, ಆ ಮೂಲಕ ಪದಕ ಗೆಲ್ಲುವ ಕನಸನ್ನು ನೆನಸಾಗಿಸಿಕೊಳ್ಳಬೇಕು ಅಂತ ಹೇಳಿ. 50 kgಗಿಂತ ತೂಕ ಹೆಚ್ಚು ಬಂದರೆ ಅನರ್ಹವಾಗುವಂಥ ಆತಂಕ ಇತ್ತು. ನಿಯಮಾವಳಿಗಳಲ್ಲಿ ಅದು ಇರೋದ್ರಿಂದಾಗಿ ಆ ಆತಂಕ ಇತ್ತು. ಅದೇ ಕಾರಣಕ್ಕೆ ಹೆಚ್ಚಿನ ವರ್ಕೌಟ್ ಮಾಡಿದ್ದಾರೆ ಅವರು. ಈಗ ಅಥ್ಲೆಟ್ ಮತ್ತೆ ಕೋಚ್ ಆಗಿರುವಂಥ ಅಯ್ಯಪ್ಪ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಜಕ್ಕೂ ಬಹಳ ಆಘಾತಕಾರಿ ಮತ್ತೆ ನಿರಾಸೆ ಕೂಡ ಹೌದು. ಇಷ್ಟು ವರ್ಷಗಳ ಪರಿಶ್ರಮ, ನಿರಾಸೆಯಾದ ಸುದ್ದಿ. ಬಟ್ ಏನಾಗ್ತದೆ ಅಂದ್ರೆ ರೂಲ್ಸ್ ಫಾಲೋ ಮಾಡ್ಬೇಕಲ್ವಾ? ಹೌದು. ಸೊ ಅವರು ರೂಲ್ಸ್ ಅನ್ನು ಫಾಲೋ ಮಾಡಿದ್ದಾರೆ. ಸೊ ಅದರ ಪ್ರಕಾರ 50 grams ಇದ್ರೆ ಅಟ್ ಲೀಸ್ಟ್ ಬಿಡ್ತಾರೆ ಕಾಣ್ತದೆ. ಬಟ್ 100 grams ಮತ್ತೆ 100 grams ಗಿಂತ ಜಾಸ್ತಿ ಇದ್ರೆ ದೇ ವಿಲ್ ಡಿಸ್ಕ್ವಾಲಿಫೈ. ಸೊ ಇಟ್ ಈಸ್ ಅ ವೆರಿ ಸ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಅವರು ಮೊದಲೇ ಅವರು ಸ್ವಲ್ಪ ಇದ್ರಲ್ಲಿ ಇದ್ದಿದ್ರೆ, ಸ್ವಲ್ಪ ಮೊದಲೇ ಅವ್ರ ವೆಯ್ಟ್ ನೋಡಿ ಸ್ವಲ್ಪ ಅಲ್ಲಿಗೆ ಬಂದಿದ್ರೆ ಒಳ್ಳೇದಾಗ್ತಿತ್ತು ಅಂತ ಕಾಣ್ತದೆ. ಬೆಳಿಗ್ಗೆ ಅಂದ್ರೆ ಅವರು ಅದಕ್ಕಾಗಿ ಅಂತಾನೆ ಅತಿಯಾದ ವ್ಯಾಯಾಮ ಮಾಡಿದ್ದಾರೆ, ಹಾಗಾಗಿ ಬಾಡಿ ಡಿಹೈಡ್ರೇಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಯ್ಯಪ್ಪ ಸರ್. ಹೌದೌದು, ಅದು ಮಾಡಿದ್ದಾರೆ. ಬಟ್ ಅಟ್ ಲೀಸ್ಟ್ ಅವರಿಗೆ ಈಗ ನಾವು ಯಾರನ್ನ ಬ್ಲೇಮ್ ಮಾಡಕ್ಕಾಗಿದಲ್ಲ. ಸೊ ಬ್ಲೇಮ್ ಮಾಡೋದಂದ್ರೆ ವಿ ಹ್ಯಾವ್ ಟು ಬ್ಲೇಮ್ ಹರ್ ಓನ್ಲಿ, ಬಿಕಾಸ್ ಶಿ ವಾಸ್ ಒನ್ ಹೂ ಇಸ್ ಅಟ್ ಲೀಸ್ಟ್ ಒಂದು 500 grams ಆ ತರ ಕಮ್ಮಿ ವೆಯ್ಟ್ ಅಲ್ಲೇ ಅವಳು ಫಸ್ಟ್ ಇಂದಾನೇ ಅಲ್ಲಿಗೆ ಹೋಗ್ಬೇಕಿತ್ತು ಅಟ್ ಲೀಸ್ಟ್. ಸೊ ಅಲ್ಲಿ ಹೋಗಿದ್ಮೇಲೆ ಶಿ ಹಸ್ ಒನ್ ಸಿಲ್ವರ್ ಟಿಲ್ ದಟ್ ಟೈಮ್, ಅಂಡ್ ಆಫ್ಟರ್ ದಟ್ ಅವಳು 100 grams ಜಾಸ್ತಿ ಆಗಿದ್ದಾಳೆ ಅಂದ್ರೆ there is some issues has happened which has to be monitored in a proper way ಅಂತ ಹೇಳ್ಬೋದು. ಅವ್ರದ್ದು ಡಾಕ್ಟರ್ಸ್, ಅವ್ರದ್ದು ಫಿಸಿಯೋಸ್ ಯಾರ ಜೊತೆಗೆ ಹೋಗಿದ್ದಾರೆ ಅವ್ರು ಮೊದಲಿಂದಾನೇ ಮಾನಿಟರ್ ಮಾಡ್ಬೇಕಿತ್ತು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಡಿಹೈಡ್ರೇಷನ್ ಆದ್ರೆ ಏನ್ ತಗೋಬೇಕು, ಏನ್ ತಗೊಂಡ್ರೆ ವೆಯ್ಟ್ ಗೇನ್ ಆಗೋದಿಲ್ಲ, ಅದ್ರ ಬಗ್ಗೆ ನೋಡ್ಬೇಕಾಗಿತ್ತು. ಸೊ ಓವರ್ ಆಲ್ ಇಫ್ ಯು ಸೇ ಇಸ್ ಹರ್ ಸೆಲ್ಫ್ ಅಂಡ್ ದ ಟೀಮ್ ಅರೌಂಡ್ ಹರ್ ಹ್ಯಾಸ್ ಟು ಬಿ ಬ್ಲೇಮ್ಡ್ ಫಾರ್ ದಿಸ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ಅ ವೆರಿ ಸ್ಯಾಡ್ ನ್ಯೂಸ್. ಹಾಗೆ ಆಗ್ಬಾರ್ದಿತ್ತು. ಒಂದು ಗೋಲ್ಡ್ ಮಿಸ್ ಆಗ್ಬಿಡ್ತು ನಮ್ಮ ಕೈಯಿಂದ. ನಿಜ. ಬಟ್ ಈಗ ಆಕ್ಚುಲಿ ನಿಯಮಗಳು ಏನ್ ಹೇಳುತ್ತೆ ಸರ್? 50 kg ದೇಹದ ತೂಕ ಒಳಪಟ್ಟ ಕುಸ್ತಿಪಟುಗಳಿಗೆ ಈ ಪಂದ್ಯಾವಳಿಯಲ್ಲಿ ಎಕ್ಸಾಕ್ಟ್ಲಿ ರೂಲ್ ಬುಕ್ ಏನ್ ಹೇಳುತ್ತೆ? ರೂಲ್ ಬುಕ್ ಪ್ರಕಾರ 50 grams ಗಿಂತ ಮೇಲೆ ಇದ್ರು ಸಹ ದೇ ವಿಲ್ ಡಿಸ್ಕ್ವಾಲಿಫೈ. ಸೊ 50 grams 50 kg 50 grams ಒಳಗಡೆ ಇದ್ದಿದ್ರೆ ಅವಳು ಶಿ ವುಡ್ ಹ್ಯಾವ್ ಬೀನ್ ದೇ ವುಡ್ ಅಲೌಡ್ ಹರ್ ಟು ಕಾಂಪಿಟ್. ಈಗ 50 grams ಗಿಂತ 100 grams ಹೋಗ್ಬಿಟ್ಟಿದೆ. ಸೊ ವಿಲ್ ಬಿ ಲಾಟ್ ಆಫ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಕುಸ್ತಿಪಟ್ಟು ಇದರಲ್ಲಿ ಅದು ಡಿಫರೆನ್ಸ್ ಆಗ್ತದೆ. ಸೊ ದಟ್ ಈಸ್ ದ ರೀಸನ್. ಸೊ ಅವಳನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ.
ಓಕೆ, ಬಟ್ ಸರ್ ಈಗ ಸಹಜವಾಗಿ ಜನಸಾಮಾನ್ಯರಿಗಿರೋ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡೋದಾದ್ರೆ ನಾನು ಈಗ ಸೆಮಿಫೈನಲ್ ವರೆಗೂ ಪ್ರವೇಶ ಮಾಡಿದ್ದಾರೆ. ಪ್ರತಿ ಪಂದ್ಯಕ್ಕೂ ಮುಂಚೆ ಕೂಡ ದೇಹದ ತೂಕ ಚೆಕ್ ಮಾಡಿನೇ ಸ್ಪರ್ಧೆಗೆ ಬಿಡೋದು. ಇದಕ್ಕಿದ್ದಾಗೆ ಫೈನಲ್ ಹಂತದಲ್ಲಿ ಇದು ಹೇಗಾಯ್ತು ಅನ್ನೋದು ಒಂದು ಪ್ರಶ್ನೆ ಪ್ರತಿಯೊಬ್ಬರನ್ನು ಸಾಮಾನ್ಯವಾಗಿ ಕಾಡುತ್ತೆ. ಅದೇ ನಾನು ಹೇಳಿದಾಗಲೇ. ಸೊ ಇದರ ಬಗ್ಗೆ ಅವ್ರದ್ದು ಜೊತೆಗಿರುವ ಫಿಸಿಯೋಸ್, ಜೊತೆಗಿರೋ ಡಾಕ್ಟರ್ಸ್ ಅವರು ಮಾನಿಟರ್ ಮಾಡ್ಬೇಕಿತ್ತು. ಸೊ ಫೈನಲ್ಸ್ಗೆ ಹೋಗ್ತಾ ಇದ್ದಾಳೆ, ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಪ್ರಿಕಾಷನ್. ಏನ್ ತಿಂತಾ ಇದ್ದಾಳೆ, ಅವಳು ನಿನ್ನೆ ರಾತ್ರಿ ಏನ್ ತಿಂದ್ಲು, ಅದಾದ್ಮೇಲೆ ಅವಳು ಎಷ್ಟು ನೀರು ಕುಡಿದ್ಲು, ಅದ್ರ ಮೇಲೆಲ್ಲ ಡಿಪೆಂಡ್ ಆಗ್ತದೆ. ನೀವು ಬರೋಕ್ಕಿಂತ ಮುಂಚೆ ಎಟ್ಲಿ ಒಂದು 3-4 ಸಿಪ್ಸ್ ಆಫ್ ನೀರು ಕುಡಿದ್ರು ಸಹ ದಟ್ ವೆಯ್ಟ್ ವಿಲ್ ಶೋ ದೇರ್ ಇನ್ ಯುವರ್ ಸ್ಟಮಕ್. ಸೊ ಅವರು ಮೊದಲೇ ಅಟ್ಲೀಸ್ಟ್ 24 hours ಬಿಫೋರ್ ಓನ್ಲಿ ಅವಳು ಸಿಲ್ವರ್ ಸೆಮಿಫೈನಲ್ಸ್ ಆಡಿದ ತಕ್ಷಣ ಆಗ್ಲೇ ಅವರು ದೇ ವುಡ್ ಹ್ಯಾವ್ ಟೇಕನ್ ದ ಮೆಜರ್ಸ್, ಬಿಕಾಸ್ ಆಗ್ಲೇ ಅವ್ರು ವೆಯ್ಟ್ ನೋಡಿರ್ತಾರೆ. ಶಿ ಇಸ್ ಆಲ್ರೆಡಿ ಕ್ಲೋಸ್ ಟು ದ weight ಅಂದ್ರೆ they would have taken extra precaution which they have not taken. That's a bad thing from our side also, but now it has happened, we can't blame anybody now. Blaming game begins, but it should not have happened, but we can blame the monitoring system seri madilla anta avalna. So they would have monitored before going, avalna weigh ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು. So I don't know, something wrong has happened. But ಹೇಳಿ ಸರ್, ಹೇಳಿ. ಅವಳು ಅಲ್ಲಿ ವೇ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಅಲ್ಲಿ ರೂಮ್ ಇಂದ ಅಲ್ಲಿಗೆ ಹೋಗ್ತಾರಲ್ಲ, ಆಗ ದೇವ್ಡ ವೇಡರ್ ಹೇಗೆ ಒನ್ಸ್ ಬಿಫೋರ್ ಗೆಟ್ಟಿಂಗ್ ಇನ್ ದೇರ್ ಅವ್ರು ಅದು ಮಾಡಿಲ್ಲ ಕಾಣ್ತದೆ. ದೇವ್ಡ ಟೇಕನ್ ಪ್ರಿಕಾಷನ್ಸ್ ಬಿಫೋರ್ ಓನ್ಲಿ. ಅಲ್ಲಿ ವೇ ಮಾಡಿ ದೆನ್ ದೇ ಕುಡ್ ಹ್ಯಾವ್ ಗಾನ್ ದೇರ್. ಅದು ಮಾಡಿಲ್ಲ ಕಾಣ್ತದೆ. ಅವರು ಡೈರೆಕ್ಟ್ ಆಗಿ ಹೋಗಿ ಕಾನ್ಫಿಡೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 100 grams has become of more. ಸೊ ಆತರ ಇನ್ನು ಒಂದ್ಸತಿ ರೂಲ್ ಬುಕ್ ಅಲ್ಲಿ ಬರ್ದ್ಮೇಲೆ ದೇ ಕಾಂಟ್ ಚೇಂಜ್. ಒಂದು ಅಥ್ಲೀಟ್ ಗಾಗಿ ಚೇಂಜ್ ಮಾಡಕ್ಕಾಗಲ್ಲ, ಒಂದು ಸ್ಪೋರ್ಟ್ಸ್ ಮ್ಯಾನ್ ಗಾಗಿ. ದಟ್ ರೂಲ್ ದೇ ಹ್ಯಾವ್ ಟು ಫಾಲೋ ದಟ್ ರೂಲ್. ಸೊ ಒನ್ಸ್ ನೀವು ರೂಲ್ ಬುಕ್ ಅಲ್ಲಿ ಇದ್ಮೇಲೆ, ಸೊ ಯು ಹ್ಯಾವ್ ಟು ಗೋ ಥ್ರೂ ದಟ್ ರೂಲ್ ಬುಕ್ ಓನ್ಲಿ. ಸೊ ವಿ ಕಾಂಟ್ ಹೆಲ್ಪ್, ವಿ ಕಾಂಟ್ ಗಿವ್ ಅರ್ ಅ ಚಾನ್ಸ್ ಟೆಲಿಂಗ್ ದಟ್ 100 grams ಪರವಾಗಿಲ್ಲ ಬಿಟ್ಬಿಡು. ಅದು ಇಂಡಿಯಾದಲ್ಲಿ ನಡೆಯುತ್ತೆ, ಬಟ್ ಫಾರಿನ್ ಕಂಟ್ರಿ ನಡೆಯಲ್ಲ. ಬಟ್ ಸರ್ ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ದೇ ಹ್ಯಾವ್ ಟ್ರೇಡ್ ಅನ್ಸುತ್ತೆ. ಯಾಕಂದ್ರೆ ವಿನೇಶ್ ಫೋಗಟ್ ಅವರು ನಿನ್ನೆ ರಾತ್ರಿ ಊಟ ಮಾಡಿಲ್ಲ, ನೀರು ಕೂಡ ಸೇವಿಸಿಲ್ಲ, ಅತಿಯಾದ ವ್ಯಾಯಾಮ ಮಾಡಿದ್ದಾರೆ, ಬಾಡಿ ಫುಲ್ ಡಿಹೈಡ್ರೇಟ್ ಆಗಿ ಈಗ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋ ಮಾಹಿತಿನೂ ಲಭ್ಯ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವ್ರು ತುಂಬಾ ಗಮನ ಹರಿಸಿದ್ದು ಈಗ ಆಯ್ತಾ ಅಂತ ಅದು ಹೇಳಕ್ಕಾಗೋದಿಲ್ಲ. ಬಿಕಾಸ್ ಸಿ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ನೀವು ಹೇಗೆ ಪ್ರಿಕಾಷನ್ ತಗೊಳ್ತೀರಿ ಬಿಫೋರ್ ಓನ್ಲಿ ಅಂತ. ಈಗ ನೀವು ಒಂದು ಕಾಂಪಿಟೇಷನ್ ಹೋಗುವಾಗ ಇಫ್ ಯು ಆರ್ ಡೂಯಿಂಗ್ ಬಿಲೋ 50 kgs, ಅಟ್ ಲೀಸ್ಟ್ ಒಂದು 500 to 800 grams ಅಥವಾ ಆತರ ಡೌನ್ ಅಲ್ಲಿ ಅಟ್ ಲೀಸ್ಟ್ 49 kg 200 grams, 49 kg 300 grams ಆತರ ನೀವು ಹೋಗಿ ಫೈಟ್ ಮಾಡ್ಬೇಕು. ಸೊ ಫ್ರಮ್ ಹಿಯರ್ ಓನ್ಲಿ ವೆನ್ ಯು ಗೋಯಿಂಗ್ ಯು ಹ್ಯಾವ್ ಟು ಬಿ ಇನ್ ದಟ್ ವೇಟ್. ಅಲ್ಲಿ ಹೋಗಿ ಇಫ್ ಯು ಆರ್ ಗೋಯಿಂಗ್ ಎಟ್ 49 kgs 900 grams and ಅಲ್ಲಿ ಊಟ ಚೇಂಜ್ ಆಗುತ್ತೆ, ಎವ್ರಿಥಿಂಗ್ ಚೇಂಜಸ್ ಬಿಕಾಸ್ ಶಿ ಇಸ್ ಆಲ್ರೆಡಿ ಇನ್ ಅ ಬಾರ್ಡರ್ ಲೈನ್ ಅಂಡ್ ಇಟ್ಸ್ ಅ ಡೇಂಜರಸ್ ಪೊಸಿಷನ್ ಟು ಬಿ. ಸೊ ಆ ತರ ಇದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ವಿ ಡೋಂಟ್ ನೋ ಅಲ್ಲಿ ಏನ್ ತಿಂತಾರೆ, ಏನ್ ಮಾಡ್ತಾರೆ, ಬಿಕಾಸ್ ಫುಡ್ ಹ್ಯಾಬಿಟ್ಸ್ ಚೇಂಜಸ್ ದೇರ್. ಸೊ ಎವ್ರಿಥಿಂಗ್ ಡಿಫರ್ಸ್. ಸೊ ಅದರಿಂದ ಏನಾದ್ರು ಆಗಿರ್ಬೋದಂತ. ಸೊ ಬಾರ್ಡರ್ ಲೈನ್ ಅಲ್ಲಿ ಹೋದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆ ತರ ಏನೋ ಮಿಸ್ಟೇಕ್ ಆಗಿದೆ. ಇಟ್ ಶುಡಂಟ್ ಹ್ಯಾವ್, ಬಿಕಾಸ್ we can't blame anybody else except herself, because avulu she is not a newies andre hosadalla wrestling. She has been wrestling for years. She is Commonwealth medalist, Asian Games medalist. So it is happened, this mistake is happening means then we have to blame her only, nobody else. Okay. ಬಟ್ ಇಷ್ಟು ದೊಡ್ಡ ವೇದಿಕೆ, ವರ್ಷಾನುಗಟ್ಟಲೆ ಪರಿಶ್ರಮ ಹಾಕಿರ್ತಾರೆ, ಅದ್ರ ಬಗ್ಗೆ ಸಂಪೂರ್ಣ ಗಮನ ಹರಿಸೋದಕ್ಕೆ ಒಂದು ತಂಡ ಕೂಡ ಇರುತ್ತೆ. ಹಾಗಿದ್ರು ಎಲ್ಲಿ ಎಡವಟ್ಟಾಯ್ತು ಅಂತ. ಈಗ ನಿದ್ದೆ ಕಡಿಮೆ ಮಾಡೋದ್ರಿಂದ ಏನಾದ್ರೂ ದೇಹದ ಮೇಲೆ ಅದು ಪರಿಣಾಮ ಬೀರಿ ಹೀಗಾಗೋ ಸಾಧ್ಯತೆಗಳು ಇರುತ್ತಾ? See, it is all previous day she has been right, weight correct ಇದೆ. ಬಟ್ ಈ ಒಂದಿನ 24 hours ಅಲ್ಲಿ then something has happened, because she has eaten or we don't know what has happened. We have to find it out what has happened. But ಏನೋ ತಪ್ಪು ನಡೆದಿದೆ, ಅದರಿಂದನೇ ಜಾಸ್ತಿ ಆಗಿದೆ. ಮತ್ ಸೊ ಆದ್ರೆ ಆತರ ಆಗುದಿಲ್ಲ. ಐ ಡೋಂಟ್ ನೋ, ಐ ಆಮ್ ರಿಯಲಿ ಸರ್ಪ್ರೈಸ್ಡ್.
ನಿಜ. ಬಟ್ ಫೈನಲಿ ಸರ್, ಈಗ ಹೀಗಾದಾಗ ಇನ್ನೊಂದು ಅವಕಾಶಕ್ಕೇನಾದ್ರೂ ಇರುತ್ತಾ, ಅಥವಾ ಏನು ಇವಾಗ ಒಲಿಂಪಿಕ್ ಅಸೋಸಿಯೇಷನ್ ಒಂದು ಬಾರಿ ನಿರ್ಧಾರ ಕೈಗೊಂಡ್ಮೇಲೆ ಅದು ಅಲ್ಲಿಗೆ ಮುಗೀತು ಅಂತ ಅಷ್ಟೇನಾ? ಹೌದೌದು. ಒಂದ್ಸತಿ ಅವರು ನಿರ್ಧಾರ ತಗೊಂಡ್ಮೇಲೆ ನೋಬಡಿ ವಿಲ್ ಬ್ಯಾಕ್ ಔಟ್. ಓಕೆ, ಆತರ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನೀವು ಆತರ ಮಾಡಿದ್ರೆ ಅಗೇನ್ಸ್ಟ್ ಪ್ರೊಟೆಸ್ಟ್ ಬರುತ್ತೆ, ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಓಕೆ, ಸೊ ದೆನ್ ನೀವು ರೂಲೇ ಚೇಂಜ್ ಮಾಡ್ಬೇಕು. ಆತರ ಎಲ್ಲ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಒಂದ್ಸತಿ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಮಾಡಿದ್ಮೇಲೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಟು ಇನ್ನೊಂದು ಅವಳಿಗೆ ಬೌಟ್ ಕೊಡ್ಲಿಕ್ಕೆ ಇದ್ ಮಾಡ್ಲಿಕ್ಕೆ ಭಾರಿ ಕಷ್ಟ. ಬಿಕಾಸ್ ದೇ ಆಲ್ರೆಡಿ ಮೆಜರ್ಡ್. ಒಂದ್ಸತಿ ಮಾಡಲ್ಲ, 2-3 ಸತಿ ಮಾಡ್ತಾರೆ. ಅವಳನ್ನ ತೂಕ ಮಾಡ್ತಾರೆ. ಒಂದ್ಸತಿ ಮಾಡಿದ್ಮೇಲೆ ನೋಡ್ತಾರೆ, ಪುನಃ ಎಳ್ದ್ಬಿಟ್ಟು ಪುನಃ ತೂಕ ಮಾಡ್ತಾರೆ. 2-3 ಸತಿ ಮಾಡ್ತಾರೆ. ಸೊ ಅಷ್ಟು ವೇರಿಯೇಷನ್ ಬಂದ್ಮೇಲೆ ದೇ ವುಡ್ ಹ್ಯಾವ್ ಟೇಕನ್ ರೂಲ್. ಸಿಂಪ್ಲಿ ದೇ ರೂಲ್ ತಗೊಳಲ್ಲ ಅವರು. ಓಕೆ, ಸೊ ನಿರಾಶೆ ಆಗಿರೋದಂತೂ ಹೌದು ಸರ್. ಫೈನಲಿ ಯಾರನ್ನು ಬ್ಲೇಮ್ ಮಾಡೋದು ಹೇಳಕ್ ಆಗಲ್ಲ. ಬಟ್ ಒಬ್ಬ ಅಥ್ಲೀಟ್ ಆಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಕೊನೆಯದಾಗಿ ಜನರಿಗೆ? ಜನರಿಗೆ ಇಟ್ ಈಸ್ ಅ ವೆರಿ ವೆರಿ ಶಾಕಿಂಗ್ ನ್ಯೂಸ್. ಇನ್ನೊಂದೇಂದ್ರೆ ನಮ್ಮ ಭಾರತಕ್ಕೆ ಒಂದು ಚಿನ್ನ 100% ಚಿನ್ನ ಇತ್ತು, ಅದು ಕಳೆದೋಯ್ತು. ಸೊ ಈ ತರ ಇನ್ನು ಫ್ಯೂಚರ್ ಅಲ್ಲಿ ಆಗ್ಬಾರ್ದು ಅಂತ ವಿ ಹ್ಯಾವ್ ಟು ಲಿಟರಲಿ ಟೇಕ್ ಪ್ರಾಪರ್ ಪ್ರಿಕಾಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ರೈಟ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.